ಕೆಳಗಡೆ ಇರೋದೇ ಇವರ ಅಪ್ಪ ಅವರು ಅಂತಂದು. ಇವ್ರ ಹೆಸರು ಬಂದು ಕೃಷ್ಣಾಚಾರ್ಯರಂತಂದು. ಇವರೆಲ್ಲರಿಗೂ ಅನುಗ್ರಹ ಮಾಡೋದಕ್ಕೆ ಅಪ್ಪ ಅವರಂತಲೇ ಪ್ರಸಿದ್ಧಿಯಾಗಿದ್ದರು. ಇವರು ರಾಯರಿಗೆ ಅಂತರಂಗ ಭಕ್ತರು. ರಾಯರ ವೃಂದಾವನಸ್ಥರಾಗಿ 130 ವರ್ಷ ಆದಮೇಲೆ ಇವರು ಅವತಾರ ಮಾಡಿದರು. ಆದರೂ ರಾಯರ ಎದುರುಗಡೆ ನಿಂತು ಮಾತಾಡ್ತಾ ಇದ್ರಂತೆ. ಇವರು ಒಂದು ಶ್ಲೋಕ ಬರುತ್ತೆ, ಶ್ರೀ ರಾಘವೇಂದ್ರ ಚಿತ್ತಜ್ಞಂ ಸಾರ ಮಾತ್ರವಾದವದಂ ದೂರೀಕೃತ ದುರಾಚಾರಂ ಕೃಷ್ಣಾಚಾರ್ಯ ಗುರುಮಲೆ. ಅಂದರೆ ರಾಯರ ಮನಸ್ಸಿನಲ್ಲಿ ಏನಿದೆ ಅಂತಂದು ಅಪ್ಪ ಅವ್ರಿಗೆ ಮುಂಚಿತವಾಗೇ ಗೊತ್ತಾಗ್ಬಿಡ್ತಾ ಇತ್ತು. ಅಂಥ ಮಹಾನುಭಾವರು. ಒಬ್ಬ ಹೆಣ್ಮಗಳು ರಾಯರಿಗೆ ಸೇವೆ ಮಾಡ್ತಾಳೆ, ನನಗೆ ಮಕ್ಕಳಾದರೆ 1 ಲಕ್ಷ ಜನಕ್ಕೆ ಊಟಕ್ಕೆ ಹಾಕ್ತೀನಿ ಅಂತ ಅದೇ ರೀತಿ ಅಂದ್ಕೊಂಡ್ಲು. ರಾಯರಿಗೆ ಅನುಗ್ರಹ ಆಯ್ತು, ಆಕೆ ಅನುಗ್ರಹ ಮಾಡಿದ ರಾಯರು. ಆದರೆ ಅಷ್ಟು ಜನ ಕೂಡಿಸೋದು ಹಿಂಗೆ ಏನು ಅಂತಂದು ಚಿಂತೆ ಆಯ್ತು ಆಕೆಗೆ. ಬಟ್ ಆಗಿನ ಕಾಲದಲ್ಲಿ ಭಾಳ ಕಷ್ಟ, 1 ಲಕ್ಷ ಜನ ಕೂಡಿಸ್ಬೇಕು ಅಂತಂದರೆ. ಮತ್ತೆ ರಾಯರಿಗೆ ಸೇವೆ ಮಾಡಿದ್ದೀನಿ ಸ್ವಾಮಿ, ಅನ್ಕೊಂಬಿಟ್ಟಿದ್ದೀನಿ ನಾನು, ಪರಿಹಾರ ನೀವೇ ಕೊಡಬೇಕು ಅಂತೇಳಿ ಮತ್ತೆ ರಾಯರಿಗೆ ಸೇವೆ ಮಾಡ್ತಾಳಂತೆ. ಅವ್ರು ರಾಯರು ಬಂದು ಸ್ವಪ್ನದಲ್ಲಿ ಹೇಳ್ತಾರಂತ, ಅಷ್ಟು ಮಂದಿಗೆ ಹಾಕ್ಬೇಡಮ್ಮ, ಇಬ್ರಾಂಪುರ ಅಪ್ಪ ಅವ್ರಿಗೆ ಒಬ್ರಿಗೆ ಹಾಕು ಅಂತಂದು. ಅವ್ರು ಯಾರು ಸ್ವಾಮಿ, ನಾನು ನೋಡಿಲ್ಲ, ಯಾವ ರೀತಿ ಗುಡಿಸ್ಬೇಕು, ಎಲ್ಲಿರ್ತಾರಂತೆಲ್ಲ ಕೇಳ್ತಾರಂತ. ಅಷ್ಟು ನೀನೇನು ಕೇಳಬೇಡ, ಅವ್ರು ಬಂದು ನೀನು ಮಾತಾಡಿಸ್ತಾರಂತ. ಅಂದರೆ ರಾಯರಿಗೆ ಅಷ್ಟು ಅಂತರಂಗ ಭಕ್ತರು ಅಪ್ಪ ಅವರು. ರಾಯರು ಇಲ್ಲಿಂದ ಪ್ರತಿನಿತ್ಯ ರಾಯರ ದರ್ಶನಕ್ಕೆ ಹೋಗೋರು. ಅಲ್ಲಿಗೆ ಹೋದಾಗ ಅಲ್ಲಿ ಕೂತಿರ್ತಾಳಂತ ದ್ವಾರ ಭಾಗದಲ್ಲಿ, ಯಾವತ್ತು ಬರಬೇಕು ಮನೆ ಊಟಕ್ಕೆ ರಾಯರು ಹೇಳ್ಯಾರ ಅಂದ ತಕ್ಷಣ ಭಾಳ ಖುಷಿ ಆಗ್ಬಿಡ್ತದಂತ. ಸ್ವಾಮಿ ಇಷ್ಟೆಲ್ಲ ಹೇಳಿರಿ, ಇಷ್ಟು ಜಲ್ದಿ ನಂಗೆ ರಾಯರು ಅನುಗ್ರಹ ಮಾಡಿದ್ರೆ ಖುಷಿ ಆಗ್ತದಂತ. ಅಪ್ಪ ಅವ್ರು ಒಂದು ಒಳ್ಳೆ ದಿವಸ ಹೋಗಿ ಊಟಕ್ಕೆ ಹೋಗ್ತಾರಂತ. ಅವ್ರ ಮನೆಗೆ ಎಲ್ಲ ಥರದ ಅಡುಗೆ ಮಾಡಿಸಿ ಊಟಕ್ಕೆ ಹಾಕ್ತಾರಂತ. ಕೃಷ್ಣಾರ್ಪಣ ಮಸ್ತು ಗೋವಿಂದ ಅನ್ಬೇಕಾದ್ರೆ 1,000 ಜನಕ್ಕೂ 10,000 ಜನಕ್ಕೂ 1,00,000 ಜನಕ್ಕೂ ಭಾಳ ವ್ಯತ್ಯಾಸ. ಅದೇ ಶಬ್ದಕ್ಕೆ ಕೇಳಿಸ್ತದಂತ. ಆಯಿತು ಅನುಗ್ರಹ ಆಯ್ತು ಅನ್ಕೋತಾರಂತ. ಊಟ ಆಗ್ತದಂತ. ಅಪ್ಪ ಅವ್ರದ್ದು ಊಟ ಆದಮೇಲೆ ಎಂಜಲು ಗೋಮ ಮಾಡೋಣ ಅಂತ ಎಲೆ ತೆಗಿತಾಳಂತ. ಒಂದು ಎಲೆ ಆದಮೇಲೆ ಮತ್ತೊಂದಾದಮೇಲೆ ಅದೇ ರೀತಿ 1 ಲಕ್ಷ ಎಲೆ ತೆಗಿತಾರಂತ ಮಹಾನುಭಾವರು. ಇವರು ಬಂದು ಪಂಚಮುಖಿ ಪ್ರಾಣದೇವರು ಉಪಾಸಕರು. ಅಲ್ಲಿ ಫೋಟೋ ನೋಡ್ತಾ ಇದ್ರಿ, ಈ ಫೋಟೋದಲ್ಲಿ ಕಾಣಿಸ್ತಾ ಇರೋದು ಪಂಚಮುಖಿ ಪ್ರಾಣದೇವರು. ವಿಶೇಷ ಏನಂತಂದರೆ ಪಾಂಡವರು ಪೂಜೆ ಮಾಡಿದ್ದು ಹೇಳಿದಲ್ಲ, ಒಡೆಯರ ಸ್ಥಾನದಲ್ಲಿ ಸಿಗ್ತಂತ. ಪಾಂಡವರು ಪೂಜೆ ಮಾಡ್ತಕ್ಕಂಥದ್ದು ವಿಶ್ವಕರ್ಮ ನಿರ್ಮಾಣ ಮಾಡಿದ್ದು. ವಿಶೇಷ ಏನಪ್ಪ ಅಂತಂದರೆ ಈ ಪ್ರಾಣದೇವರು ಮೈಸೂರು ಅರಮನೆಯಲ್ಲಿ ಸಿಕ್ಕಿದ್ದು. ರಾಜನಿಗೂ ಅಪ್ಪ ಅವರಿಗೂ ಭಾಳ ಕೇವಲ. ಅವಾಗ ರಾಜ ಕೇಳ್ತಾನೆ, ಸ್ವಾಮಿ ನಾನು ಈಗಿನ ಕಾಲದಲ್ಲಿ ರಾಜ ಆಗಿರ್ಬೇಕಾದ್ರೆ ಹೋದ ಜನ್ಮದಲ್ಲಿ ಯಾವುದೋ ಒಂದು ಪುಣ್ಯದ ಕೆಲಸ ಮಾಡಿರ್ತೀನಿ, ಇಲ್ಲಾಂದರೆ ಇಂಥ ಯೋಗ ನಂಗೆ ಸಿಗಲ್ಲ. ಹೋದ ಜನ್ಮದಲ್ಲಿ ಏನಾಗಿದೆ ನಂಗೆ ಹೇಳಬೇಕು ಅಂತಂದಾಗ ಅಪ್ಪ ಅವರು ಹೇಳ್ತಾರಂತ, ಹೋದ ಜನ್ಮದಲ್ಲಿ ತಿರುಪತಿ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ರಾಜ. ಏನು ಕೆಲಸ ಅಂದರೆ ಸ್ವಾಮಿಗೆ ಏರಿಸ್ತಕ್ಕಂಥ ನಿರ್ಮಾಲ್ಯ ತಗೊಂಡು ಸರೋವರದಲ್ಲಿ ಹಾಕೋದು, ಮತ್ತು ಪ್ರತಿನಿತ್ಯ ಹೂವು ತಂದ್ಕೊಡೋದು. ಪ್ರತಿನಿತ್ಯ ಇದೇ ಕೆಲಸ ತಂದು ಒಂದು ದಿನ ನಿರ್ಮಾಲ್ಯ ತೆಗಿಬೇಕಾದ್ರೆ ಒಂದು ರಾಜಮುದ್ರಕ್ಕೆ ಉಂಗುರ ಬಂದ್ಬಿಡ್ತಾರೆ. ಮನುಷ್ಯನಿಗೆ ಆಸೆ ಆಯಿತು, ಇಟ್ಕೋಬೇಕನ್ನೋ ಆಸೆ ಆಯಿತು. ಅದೇ ರೀತಿ ರಾಜ ಇಟ್ಕೊಂಡ್ಬಿಡ್ತಾರಂತ. ಅಯ್ಯೋ ಸ್ವಾಮಿದೇ ಇಟ್ಕೊಂಡ್ಬಿಟ್ಟಿಲ್ಲ, ನಾನು ಎಷ್ಟು ಪಾಪ ಮಾಡಿದೆ, ಬೇಡ ಅಂಥೇಳಿ ಮತ್ತೆ ಸ್ವಾಮಿಗೆ ಕೊಡ್ತಾನಂತ. ಆ ಒಂದು ಕ್ಷಣ ಇಟ್ಕೊಳ್ಳೋದಕ್ಕೆ ರಾಜ ಆಗಿದೆ ಅಂತಂದು ಅಪ್ಪ ಅವರೆಲ್ಲ ಹೇಳ್ತಾರಂತ. ರಾಜನಿಗೆ ಭಾಳ ಖುಷಿ ಆಗ್ತಂತ. ಸ್ವಾಮಿ ಇಷ್ಟೆಲ್ಲ ಹೇಳಿರಿ, ನನ್ನ ಕಡೆಯಿಂದ ಒಂದು ಏನಾದರೂ ಗುರುತು ಕೊಡ್ತೀನಿ ಅಂತ ಹೇಳ್ತಾರಂತ. ಏನು ಕೊಡ್ತೀವಿ ರಾಜ ಅಂದರೆ, ಈಶಾನ್ಯ ದಿಕ್ಕಿನಲ್ಲಿ ನಮ್ಮ ಸ್ವಾಮಿ ಇದ್ದಾನೆ, ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಇಲ್ಲಿಯಪ್ಪ ಅಂತಂದರೆ ನೀ ಪಟ್ಟದಾನ ಏನು ಕಟ್ಲಿಗತ್ತಿದೆ ಅಲ್ಲಿ ನಮ್ಮ ಸ್ವಾಮಿ ಇದ್ದಾನೆ ಅಂತ ಹೇಳ್ತಾರಂತ. ಅಲ್ಲಿ ಒಬ್ಬ ಮನುಷ್ಯನ ಆಳು ತೋಡು ನೋಡ್ತಾರಂತ. ಅಲ್ಲಿ ಸಿಕ್ಕಿರ್ತಕ್ಕಂಥ ಪ್ರಾಣದೇವರು ಇವರು. ಈ ಪ್ರಾಣದೇವ್ರನ್ನ ತೊಗೊಂಡು ಅಪ್ಪ ಅವರು ಇಲ್ಲಿ ಬರ್ತಾರಂತ. ಬಂದಮೇಲೆ ಅಪ್ಪ ಅವ್ರು ಇಲ್ಲೇ ಪೂಜೆ ಅನುಷ್ಠಾನ ಮಾಡ್ಕೊಂಡು ಅಪ್ಪ ಅವ್ರ ಶಿಷ್ಯಂದ್ರೆ ಬಂದು ಯೋಗಿ ನಾರಾಯಣಾಚಾರ ಅಂತಂದು. ಅವ್ರು ಮೂಲತಃ ಗದಗ್ನವರು. ಅವ್ರು ಅಪ್ಪ ಅವರ ಶಿಷ್ಯರಾಗಿ ಇಲ್ಲೇ ಬಂದು ಅಪ್ಪ ಅವ್ರ ಸೇವೆ ಮಾಡ್ಕೊಂಡು ಇಲ್ಲೇ ಇರ್ತಾರೆ ಯಾವಾಗಲೂ. ಇಲ್ಲಿ ಬರ್ತಾರೆ ಅಪ್ಪ ಅವರು. ಈ ನಂದವರ ದೇಶ ಅಂತಂದ್ರೆ ಅವ್ರ ಮಕ್ಕಳಿರಲ್ಲ, ಸಂತಾನ ಇರಲ್ಲ. ಅವಾಗ ಕೇಳ್ತಾರೆ, ಸ್ವಾಮಿ ಸಂತಾನ ಭಾಗ್ಯ ಇಲ್ಲ, ನನ್ನ ಮಗ ಸೊಸೆಗೆ ಅನುಗ್ರಹ ಮಾಡಿರಿ ಅಂತಂದ್ರೆ, ಅಜ್ಜಿ ಚಿಂತೆ ಮಾಡಬೇಡ ಆಗ್ತದಂತಂದು ಹೇಳಿ ಕಳಿಸ್ತಾರಂತ. ಅಪ್ಪ ಅವರೊಂದು 2 ತಿಂಗಳಿಗೆ ಗರ್ಭವತಿ ಆಗ್ತಾವಂತೆ. ಗರ್ಭವತಿ ಆದಮೇಲೆ ಏನೇನು ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ಮಾಡ್ತಾರೆ. ಅದು 6 ತಿಂಗಳಿಗೆ ದಬಾಶನ ಗರ್ಭಪಾತ ಆಗ್ಬಿಡ್ತದೆ. ಅಜ್ಜಿ ಭಾಳ ಬೇಜಾರು, ಕೇಸರಿಗೆ ಭಾಳ ಬೇಜಾರಾಗ್ತಂತ. ಇನ್ನೆಲ್ಲಾದ್ರೂ ಕೆಲಸದವ್ರಿಗೆ ಹೇಳ್ತಾರಂತೆ, ಎಲ್ಲಾದ್ರೂ ಇಟ್ಕೊಂಡ್ಬಿಟ್ರಪ್ಪ ಅಂದಾಗ ಅವಾಗ ಅಜ್ಜಿ ಅಂತ ದೊಡ್ಡವ್ರ ಮಾತು ಸುಳ್ಳಾಗಲ್ಲ. ರಾಯರ ಹತ್ರ ಮಾತಾಡ್ತಕ್ಕಂಥ ಮಹಾನುಭಾವರು ಅವ್ರ ಮಾತು ಸುಳ್ಳಾಗಲ್ಲ. ನಾವು ಇಬ್ರಾಂಪುರಕ್ಕೆ ಹೋಗೋಣ ಬರ್ರಿ ಅಂತಂದಾಗ ಇಲ್ಲಿ ಬರ್ತಾರಂತ. ಯಾಕಜ್ಜಿ ನಿಮ್ಮ ಮಗು ಬೇಡ ಅಂತ ಕೇಳ್ತಾರೆ. ಸ್ವಾಮಿ ಈ ಥರದ ಅನುಗ್ರಹ ಮಾಡಿರ್ತೀವಿ, ನಾನು ಏನು ಮಾಡಲಿ ಅಂದರೆ ನನಗೆ ದಾನವಾಗಿ ಕೊಡುವಂಥ ಸತ್ತಿರೋ ಪಿಂಡನ್ನೇ ಅವ್ರು ದಾನವಾಗಿ ಇಸ್ಕೊಂಡು ಅವ್ರು ಮಡಿಕೆಯಲ್ಲಿ ಹಾಕ್ತಾರಂತೆ. ಮಡಿಕೆಯಲ್ಲಿ ಹಾಕಿದ್ಮೇಲೆ ದಿನ ಪ್ರಾಣದೇವಿ ಮಧುಭಿಷೇಕ ಮಾಡೋರು. ಅದನ್ನು ಅಭಿಮಂತ್ರಿಸಿ ಮತ್ತು ಮಡಿಕೆಯಲ್ಲಿ ಹಾಕ್ತಾ ಬಂದಂತೆ 9 ತಿಂಗಳ ಪೂರ್ಣ ತಿಂತು ಅಂತ ನಂಬಲ್ಲಿ ಯೋಗಿ ನಾಲ್ಕರಿಗೆ ಹೇಳ್ತಾರಂತ. ನಾರಾಯಣ 9 ತಿಂಗಳ ಪೂರ್ಣ ಆಯಿತು, ಆ ಕಡೆಗೇನು ತೆಗೆದು ನೋಡು ಅಂದರೆ ಮುದ್ದಾದ ಗಂಡು ಮಗುವಾಗಿರ್ತಕ್ಕಂಥದ್ರೊಳಗೆ ಅದನ್ನು ನೋಡಿ ದೇಶ ಕಲಿಸ್ತಾ ಕೊಡಿಸ್ತಾ ಕೈಯಲ್ಲಿ ಅವ್ರು ಕೇಳ್ತೀರ ಆನಂದ ಬಾಷ್ಪ. ವಂಶನೇ ಉದ್ಧಾರ ಆಗ್ಬಿಟ್ಟಿರ್ತದೆ. ಒಂದು ಸ್ವಾಮಿ ನಾನು ವಂಶನೇ ಉದ್ಧಾರ ಮಾಡಿರಿ, ನಂಗೆ ಬೇಕಾದ ಕೇಳಿ ಕೊಡ್ತೀನಿ ಅಂದಾಗ ಅವಾಗ ಅಪ್ಪ ಅವ್ರು ಹೇಳ್ತಾರಂತ, ನೀ ಏನು ಕೊಡ್ತಿದ್ದೆ ಸಾಯಿ ಭಗವಂತ ನಂಗೆ ಬೇಕಾದ. ಯಾಕಂದರೆ ಅಪ್ಪ ಅವರು ಯಾವಾಗಲೂ ಬಂಗಾರ ವೈಡೋಲಿ ಹಾಕ್ಕೊಂಡು ಮೆರಿತಾ ಇದ್ರಂತವ್ರು. ಇಷ್ಟೆಲ್ಲ ನಂಗೆ ಭಗವಂತ ಕೊಡ್ತಾನೆ, ಏನು ಕೊಡ್ತೀನಿ ಏನಿಲ್ಲ ಸ್ವಾಮಿ, ನನಗೆ ಶಾಶ್ವತವಾದ ಗುರುತು ಕೊಡ್ತೀನಿ ಅಂದಾಗ ಅಪ್ಪ ಅವ್ರು ಹೇಳ್ತಾರಂತ, ಇದು ಸ್ವಂತ ಭೂಮಿ, ಸ್ವಂತ ಇದು ಒಳಗಡೆ ಪೂಜೆ ಮಾಡಲಿಕ್ಕೆ ಒಂದು ಪಾಠ ಪ್ರವಚನ ಮಂದಿರ ಕಟ್ಸ್ಕೊಡು ಅಂತ ಹೇಳ್ತಾರಂತ. ಸರ್ ಇದು ಎಲ್ಲ ಬಂದು ನಮ್ಮ ತುಂಗಭದ್ರಾ ಸ್ಟೇಷನಿಂದ ರಾಮಪುರ ಅಂತ ಒಂದು ಹಳ್ಳಿ. ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಏನೂ ಇಲ್ಲ ಆಗಿನ ಕಾಲದಲ್ಲಿ. ಕಲ್ಲಿನ ಕಂಬಗಳೆಲ್ಲ ಅಪ್ಪ ಅವರೇ ನಿಲ್ಲಿಸಿ ಎಲ್ಲ ಕೆತ್ತಿಸ್ತಾರೆ. ಬಟ್ ಅಲ್ಲಿಂದ ಏನೂ ಇಲ್ಲ, ಟ್ರಾನ್ಸ್ಪೋರ್ಟ್ ಏನು ಮಾಡಬೇಕು. ಮತ್ತು ಅಪ್ಪ ಅವ್ರ ಹತ್ರ ಬಂದು ಕೇಳ್ತಾರೆ, ಸ್ವಾಮಿ ಎಲ್ಲ ರೆಡಿ ಆಗೋದು ಯಾವ ರೀತಿ ಕಳಿಸ್ಬೇಕಂದ್ರೆ ಪ್ರತಿಯೊಂದು ಕಲ್ಲಿನ ಮೇಲೆ ವಿರಾಮಪುರ ಅಪ್ಪ ಅವ್ರ ಅಂತ ಬರೋದು ನದಿಯೊಳಗೆ ಹಾಕು ತೇಲ್ಕೊಂಡು ಬರ್ತಾವಂತ. ಇವೆಲ್ಲ ತೇಲ್ಕೊಂಡು ಬಂದಿರ್ತಕ್ಕಂಥ ಕಂಬಗಳು ಅಪ್ಪ ಅವ್ರ ಶಿಷ್ಯಂದ್ರೆ ಬಂದು ಯೋಗಿ ನಾನಾಚಾರ ಅಂತಂದು ಅವ್ರಿಗೆ ಹೇಳಿ ಬಂದ ತಕ್ಷಣ ವಿರಾಮಪುರಕ್ಕೆ ಯಾಕೆ ಬರ್ತಾರೋ ಎಲ್ಲ ದೇವರುಗಳ ದರ್ಶನ ಇಲ್ಲೇ ಆಗಬೇಕು ಅಂತ ಹೇಳಿ ಅಪ್ಪ ಅವ್ರು ಇಲ್ಲಿ ಬಂದ ತಕ್ಷಣ ವಿಘ್ನೇಶ್ವರ ದರ್ಶನ ಈ ಕಡೆ ಮೈಸೂರಲ್ಲಿ
ಈ ಕಡೆ ರುದ್ರದೇವರು, ಈ ಕಡೆ ಪ್ರಾಣದೇವರು, ಅಲ್ಲಿ ಹನುಮ ಭೀಮ ಮತ್ತು ಅವತಾರ ತ್ರಯ, ಈ ಕಡೆ ಗರುಡ ದೇವರು, ಈ ಕಡೆ ರಾಯರ ಬೃಂದಾವನ ಹೇಳಿ ಕೆತ್ತನೆ ಮಾಡಿಸ್ತಾರಂತ ಅಪ್ಪ ಅವರು. ಕೆತ್ತನೆ ಆದಮೇಲೆ ಇಷ್ಟೆಲ್ಲ ಆಗ್ತದೆ. ಅವಾಗ ಫೋನಲ್ಲಿ ಇದು ಕೊಡಿ, ಫೋನಲ್ಲಿ ನೀವು ಇದು ಲೈಟ್ ಬಿಡಿ ಇದ್ರ ಮೇಲೆ. ಒಂದು ನಿಮಿಷ ತುಂಗಭದ್ರ ಸ್ಟೇಷನ್ ರಾಂಪುರ ಅಂತ ಹೇಳಿ ಅಲ್ಲಿ ಟಾರ್ಚ್ ಬಿಡಿ ಅದ್ರ ಮೇಲೆ. ಅದು ಇಲ್ಲ ಬಂದಿದ ಮೇಲೆ ಅಪ್ಪ ದಿನ ದರ್ಶನ ಮಾಡಿದ್ರು. ಹಾಂ, ಒಂದು ನಿಮಿಷ. ಹಾಂ, ಪ್ರಾಣದೇವರು ಅಲ್ಲಿ ಕಂಬಗಳೆಲ್ಲ ತೇಲ್ಕೊಂಡು ಬಂತಲ್ಲ, ಆ ಕಂಬಗಳು ಅದ್ರ ಮೇಲೆ ಎಲ್ಲ ಗಣಪತಿ ಪ್ರಾಣದೇವರು ಎಲ್ಲ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಲಿಂಗ ಇದೆ, ಲಿಂಗ ರುದ್ರದೇವರ ದರ್ಶನ ಆಯಿತು. ಇಲ್ಲಿ ಮುಖ್ಯ ಪ್ರಾಣದೇವರು, ಗರುಡ ದೇವರು. ಇಲ್ಲಿ ಪ್ರತಿಯೊಂದು ಕಲ್ಲುಗಳು ಅಪ್ಪ ಅವ್ರ ಹೆಸರು ಬರೆದಿದ್ದಕ್ಕೆ ತುಂಗಭದ್ರಾ ನದಿಲಿ ತೇಲ್ಕೊಂಡು ಬಂದಿದೆ ಎಲ್ಲನೂ. ಈ ಎಲ್ಲ ಕಂಬಗಳು, ಒಂದೊಂದು ಕಂಬಗಳಲ್ಲೂ ದೇವರಿಂದ ಎಲ್ಲರ ದರ್ಶನ ಆಗುತ್ತೆ. ಇಲ್ಲಿ ಹಳೆಯ ಕಾಲದ್ದು ಕಂಬಗಳು. ಹಾಂ, ಹೇಳ್ಬಿಡಿ. ಅದನ್ನು ತೊಗೊಂಡ್ಬಂದು ಅಪ್ಪ ಅವ್ರು ಇಲ್ಲಿ ಮಂಟಪ ಕಟ್ಟಿಸ್ತಾರೆ. ಮಂಟಪ ಇಲ್ಲ ಆದಮೇಲೆ ಅಪ್ಪ ಅವ್ರ ಶಿಷ್ಯಂದ್ರ ಬಂದು ಯೋಗಿನಾಚಾರ ಅಂತ ಹೇಳಿದೆ. ಅವ್ರು ಏನು ಹೇಳ್ತಾರೆ, ಸ್ವಾಮಿ ಭಾಳಷ್ಟು ಜನಕ್ಕೆ ಅನುಗ್ರಹ ಮಾಡಿರಿ, ಮುಂದೆ ನಿಮ್ದು ಒಂದು ಏನಾದರೂ ಬರ್ತಕ್ಕಂಥ ಭಕ್ತಾದಿಗಳು ಏನಾದರೂ ಒಂದು ಗುರುತು ಬೇಕಲ್ಲ, ಏನಾದರೂ ಮಾಡ್ತೀನಿ ಅಂದಾಗ ನಾರಾಯಣನ ಇಷ್ಟು ಯೋಚನೆ ಮಾಡಿರ್ತಿ ಅಂದಮೇಲೆ ಏನಾದರೂ ಒಂದು ಮಾಡಿರ್ತಿ, ಏನು ಮಾಡಿ ಅಂತಂದ್ರೆ ನಾನು ಸಾಲಿಗ್ರಾಮ ಶಿಲೆ ತಂದೇನಿ ಸ್ವಾಮಿ, ನೀವು ಹೂ ಅಂದರೆ ನಿಮ್ಮ ಸಾಲಿಗ್ರಾಮ ಕೆತ್ತನೆ ಮಾಡ್ತೀನಿ, ನಿಮ್ಮ ಮೂರ್ತಿನ ಅಂತ ಹೇಳ್ತಾರೆ. ನಾವೇನು ಕೆಳಗಡೆ ಅಪ್ಪ ಅವ್ರ ಮೂರ್ತಿ ನೋಡ್ತಾ ಇದ್ದೀವಿ, ಅದು ಸಾಲಿಗ್ರಾಮ ಶಿಲೆಯಲ್ಲಿ ಕೆತ್ತನೆ ಮಾಡಿದ್ದು. ಇನ್ನೊಂದು ಸ್ವಲ್ಪ ಕಲ್ಲು ಉಳಿತ ಅಂತಂದ್ರೆ ಸ್ವಾಮಿ ಇನ್ನೊಂದು ಸ್ವಲ್ಪ ಕಲ್ಲು ಉಳಿದು ಏನು ಮಾಡಬೇಕು ಅಂದರೆ ಮೇಲ್ಗಡೆ ಚತುರ್ಭುಜ ವೇಣುಗೋಪಾಲ ಕೆತ್ತನೆ ಮಾಡು ಅಂತ ಹೇಳ್ತಾರೆ. ಅಷ್ಟೆಲ್ಲ ಆಗೋದ್ರಾಗೆ ಅಪ್ಪ ಅವ್ರು ಕಾಲು ಹೋಗ್ಬಿಟ್ಟಿರ್ತಾರೆ. ಅಪ್ಪ ಅವ್ರ ಕಾಲು ಹೋದ್ಮೇಲೆ ಅಪ್ಪ ಅವ್ರ ಮಕ್ಕಳು ಓಬಳೇಶ್ವರ ಅಂತ ಬರ್ತಾರಂತ, ಅವ್ರಿಗೆ ಹೇಳಿ ಪ್ರತಿಷ್ಠಾಪನೆ ಮಾಡಿಸ್ತಕ್ಕಂಥ ಜಾಗ ಇದು. ಇವಾಗ ಯೋಗಿನ